ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ನರಸಿಂಹರಾಜಪುರ ತಾಲೂಕು PCLD ಬ್ಯಾಂಕಿನಲ್ಲಿ 6 ಬಾರಿ ಅಂದರೆ ಸತ 30 ವರ್ಷಗಳ ಕಾಲ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ 5 ಬಾರಿ ಅಂದರೆ ಹತ್ತತ್ರ 2.5 ದಶಕಗಳ ಕಾಲ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿ ಗ್ರಾಮ ಅರಣ್ಯ ಸಮಿತಿಯಲ್ಲೂ ಕೂಡ 2.5 ದಶಕಗಳ ಕಾಲ ಸೇವೆ ಸಲ್ಲಿಸಿ TAPC ಹಾಗೆ APMCಯಲ್ಲಿಯೂ ಕೂಡ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಸಹಕಾರಿ ಕ್ಷೇತ್ರದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಛಾಪನ್ನು ಮೂಡಿಸಿರುವಂಥ ಶ್ರೀಯುತ ನಾಗೇಶ್ ಎನ್ಜಿ ನಮ್ಮ ಜೊತೆ ಇದ್ದಾರೆ. ನಾಗೇಶ್ ಅವರ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ನಮಸ್ಕಾರ. ನಾಗೇಶ್ ಅವರೇ, ಮೊದಲನೇದಾಗಿ ನೀವು ಸತತ 6 ಬಾರಿ ನಿರ್ದೇಶಕರಾಗಿ ನರಸಿಂಹರಾಜಪುರ ತಾಲೂಕಿನ PCLD ಬ್ಯಾಂಕ್ನಲ್ಲಿ ನೀವು ಸೇವೆಯನ್ನು ಸಲ್ಲಿಸಿರುವಂಥದ್ದು. ನೀವು ಬೆಳೆದು ಬಂದ ಹಾದಿಯ ಕುರಿತಾಗೆಲ್ಲವೂ ಕೂಡ ಆಮೇಲೆ ನಾನು ಕೇಳ್ತೇನೆ. ಆದರೆ ಮೊದಲನೇದಾಗಿ 6 ಬಾರಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುವಂಥದ್ದು ಹೇಗೆ ಅನಿಸ್ತಾ ಇದೆ? ನಾನು ನಮ್ಮ ತಂದೆ ಹಿನ್ನೆಲೆ ರಾಜಕಾರಣಿಗಳು, ನನಗೆ ಅದರ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಸಹಕಾರ ಕ್ಷೇತ್ರಕ್ಕೆ ನಾನು ಮೊದಲಾಗಿ BBM ಓದಿ ಗ್ರ್ಯಾಜುಯೇಷನ್ ಆಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡಿ ಅದು ಬೇಡ ಅಂಥೇಳಿ ಬಿಟ್ಟು ಬಂದು ಊರಿಗೆ ಬಂದು ನಾನು ವ್ಯವಸಾಯ ಮಾಡ್ತಾ ಸಂದರ್ಭದಲ್ಲಿ 1995ರಲ್ಲಿ ಹೆಜ್ಜಿ ಗೋವಿಂದೇಗೌಡರು ಆವಾಗ ಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ನನ್ನ ಬಾವು ಒಬ್ಬರು SLD ಬ್ಯಾಂಕ್ DC ದಿವಾಕರ್ ಅಂತ ಅವ್ರ ಅಳಿಯ, ಅವರು ಪ್ರಥಮ ಬಾರಿಗೆ ನಮ್ಮ ತಂದೆ 1995ರಲ್ಲಿ ಅವರು ನಿಧನ ಆದ ನಂತರ ಆ ಬ್ಯಾಂಕಲ್ಲಿ ನಮ್ಮ ತಂದೆಯೂ ಕೂಡ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಸಂದರ್ಭದಲ್ಲಿ ಮಗನೂ ತರಬೇಕು ಅನ್ನೋ ದೃಷ್ಟಿಯಲ್ಲಿ ನನ್ನನ್ನು ಫಸ್ಟ್ 1995ರಲ್ಲಿ ನನ್ನನ್ನು ಆಯ್ಕೆ ಮಾಡಿದ್ರು ನಿರ್ದೇಶಕರಾಗಿ. ಫಸ್ಟ್ ಅಧ್ಯಕ್ಷನೇ ಅದೇ 1995ರಲ್ಲಿ. ತದನಂತರ ಅಲ್ಲಿಂದ ಹಿಡಿದು 2025 ತನಕ ನಿರಂತರವಾಗಿ ನಾನು ಅಲ್ಲಿ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೇನೆ. ಓಕೆ, ಅಂದ್ರೆ ನಿರ್ದೇಶಕರ ಜೊತೆಯಲ್ಲಿ ಕಳೆದ 5 ಬಾರಿ ಅಧ್ಯಕ್ಷನಾಗಿದ್ದೆ. ಅಧ್ಯಕ್ಷರಾದ ಸಂದರ್ಭದಲ್ಲಿ ನಿಮ್ಮ ಒಂದು ಅವಧಿಯಲ್ಲಿ ಯಾವ ರೀತಿಯಾಗಿ ಒಂದು ಬ್ಯಾಂಕ್ನ ಅಭಿವೃದ್ಧಿಯ ನಿಟ್ಟಿನಲ್ಲಿ ಕೆಲಸ ಆಗಿರ್ಬೋದು, ನಿಮ್ಮ ಒಂದು ಅವಧಿಯಲ್ಲಿ ಮಾಡಿರುವಂಥ ಒಂದು ಅಭಿವೃದ್ಧಿ ಕೆಲಸಗಳು? ನಾನು ಫಸ್ಟ್ ಮೊದಲ ಬಾರಿಗೆ ನಾನು ಅಧ್ಯಕ್ಷನಾದಾಗ ನನ್ನ ಜೊತೆಯಲ್ಲಿ ಮ್ಯಾನೇಜರ್ ಆಗಿರ್ತಕ್ಕಂಥ ಶಾಂತಕುಮಾರ್ ಅವರು ನನಗೆ ಅಷ್ಟು ಅನುಭವ ಇಲ್ಲದಂಥ ಸಂದರ್ಭ. ನಾನಿನ್ನೂ ಭಾರಿ ನಾಗಿದ್ದೆ, 40 ವರ್ಷ ಒಳಗೆ ಇದ್ದೆ ನಾನು ಆವಾಗ ಅಧ್ಯಕ್ಷನಾದ ಸಂದರ್ಭದಲ್ಲಿ. ನನಗೇನು ಗೊತ್ತಿರಲಿಲ್ಲ. ಆವಾಗ ಆ ಶಾಂತಕುಮಾರ್ ಅನ್ನೋ ಮ್ಯಾನೇಜರ್ ಅವರು ಭಾರಿ ಅನುಭವಿಸಿದ್ರು. ಅವರ ನಿರ್ದೇಶನದಂತೆ ನನಗೆ ಸಹಾಯವನ್ನು ಮಾಡಿದ್ರು. ನಾನು ಆ ಅಧ್ಯಕ್ಷನಾದ ಅವಧಿಯಲ್ಲಿ ಕೇವಲ 30-35 ಲಕ್ಷಕ್ಕೆ ಮಾತ್ರ ಸೀಮಿತ ಆಗಿರ್ತಕ್ಕಂಥ ಸಾಲ ಕೊಡತಕ್ಕಂಥ. ನಾನು ಅಧ್ಯಕ್ಷ ಆದ ಮೇಲೆ 1 ಕೋಟಿ ಫಸ್ಟ್ ಇಂಟ್ರಡಕ್ಷನ್ ಮಾಡಿದ್ರು ಸಾಲ ಕೊಡ್ತಕ್ಕಂಥದ್ದು. ಆಮೇಲೆ ಸ್ವಂತ ಬಂಡವಾಳನ ನಾನು ಮಾಡಿ ಅದರಿಂದನೂ ಕೂಡ ನಾನು ರೈತರಿಗೆಲ್ಲ ಕೊಡ್ತಕ್ಕಂಥದ್ದು. ಅವಾಗ ಇಡೀ ನಮ್ಮ ತಾಲೂಕಿನ ಎಲ್ಲ ಗ್ರಾಮೀಣ ಇರ್ತಕ್ಕಂಥ ರೈತರಿಗೆಲ್ಲರಿಗೂ ನಾನು ಪ್ರತಿಯೊಬ್ಬರಿಗೂ ಸಾಲ ನಮ್ಮ ಹಳ್ಳಿ ಕೊಪ್ಪ ಬಾಳೆ ಇಂಥ ಗ್ರಾಮದಲ್ಲೆಲ್ಲ 100ಕ್ಕೆ 100 ಎಲ್ಲರಿಗೂ ಸದಸ್ಯರನ್ನು ಮಾಡಿ ಸಾಲವನ್ನು ಕೊಡ್ತಕ್ಕಂಥದ್ದು ಮಾಡಿದ್ದೇನೆ. ಅದು ಇಡೀ ನಮ್ಮ ತಾಲೂಕಿನ ನನ್ನ PCLD ಬ್ಯಾಂಕ್ ಅಂದರೆ NG ನಾಗೇಶ್ ಅನ್ನೋ ಮಟ್ಟಿಗೆ ನಾನು ಹೋಗಿದ್ದೆ. ಹಾಗಾಗಿ ನನ್ನ ಎದುರಿಗೆ ಯಾರೂ ಎಲೆಕ್ಷನ್ಸೇ ಮಾಡಲಿಲ್ಲ. ಓಕೆ, ಅಂದರೆ ನೀವು ಸತತವಾಗಿ 6 ಬಾರಿ ಆಯ್ಕೆ ಆಗಲು 5 ಬಾರಿ ಅಧ್ಯಕ್ಷರಾಗಲು ಪ್ರಮುಖವಾದ ಕಾರಣ ಏನು? ಕಾರಣ ನನ್ನ ಸೇವೆ ಎಲ್ಲ ಗುರುತಿಸಿ ರೈತರ ಮಕ್ಕಳು ನನ್ನ ಎದುರಿಗೆ ಬೇರೆ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಎಲೆಕ್ಷನ್ ಆದರೂ ಕೂಡ ನನ್ನ ಕ್ಷೇತ್ರಕ್ಕೆ ನಾನು ಅವಿರೋಧವನ್ನೇ ಮಾಡ್ತಾ ಬಂದರು. ಒಮ್ಮೆ ಮಾತ್ರ ಎಲೆಕ್ಷನ್ ಆಯಿತು ವಿನಃ ಪೂರ್ತಿ ನಾನು ಅವಿರೋಧವಾಗೇ ನನ್ನನ್ನು ಆಯ್ಕೆ ಮಾಡಿದ್ರು ಜನ. ಹಾಗೆ ಅದರಲ್ಲಿ ಭಾರಿ ಹೆಮ್ಮೆ ಇದೆ. ಅದ್ರ ಜೊತೆಯಲ್ಲಿ ಕೂಡ ನಾನು ಈ ಮೂಡಬಾಗಿಲು ಅಂತ ಒಂದು ಇನ್ಸ್ಟಿಟ್ಯೂಷನ್ ವಿದ್ಯಾವಂತರು ಬಂದು ಇಡೀ ಅಲ್ಲಿ ಒಬ್ಬ ಯಾರೋ ಬಂದು ಒಂದು ಶಾಲೆ ಸಣ್ಣ ಮಾಡಿ ದುಡ್ಡು ತಿಂದು ಓಡೋಗಿದ್ದ. ಅವು ಇಡೀ ಊರಿನವರೆಲ್ಲ ಸೇರಿ ನೀವು ಏನಾದರೂ ಮಾಡಬೇಕು, ವಿದ್ಯಾವಂತರಾಗಿದ್ದೀರಿ ಅಂತೇಳಿ ಮಾಡಿದಾಗ ನನ್ನ ಈ PCLD ಬ್ಯಾಂಕ್ ನನ್ನ ಗುರುತಿಸಿದ್ರೆ ಇಡೀ ತಾಲೂಕಿನ ಜನ. ಅವಾಗೊಂದು ಹೈಸ್ಕೂಲ್ ಮಾಡಬೇಕು ಅಂಥೇಳಿ ಜ್ಞಾನ ಗಂಗೋತ್ರಿ ಅಂತೇಳಿ ಒಂದು ಹೈಸ್ಕೂಲ್ ಕೂಡ ನಾನು ಮೂಡಬಾಗಿಲಿನಲ್ಲಿ ಸ್ಥಾಪನೆ ಮಾಡಿದ್ದೇನೆ. ತದನಂತರ ಅದು ಜೀವರಾಜಿ ಜೊತೆ ನಾನು BJP ಹೋದ ನಂತರ ಅದನ್ನು ಏಡೆಡ್ ಮಾಡಿಬಿಟ್ಟು ಅದು ಈಗ ನಡೀತಾ ಇದೆ. ಅದನ್ನು ಜೀವರಾಜಿಗೆ ಹ್ಯಾಂಡ್ ಓವರ್ ಮಾಡಿ ಅವರ ಇದರಲ್ಲಿ ನಡೀತಾ ಇದೆ. ಓಕೆ, ಹಾಗೆ ನಾಗೇಶ್ ಅವರೇ, ಈಗ ಅದರ ಜೊತೆಯಲ್ಲಿಯೇ ನಿಮ್ಮ ಒಂದು ಬಾಲ್ಯದ ಜೀವನ ಅಥವಾ ನೀವು ಬೆಳೆದು ಬಂದ ಹಾದಿಯ ಕುರಿತಾಗಿ ಮಾತಾಡಿದರೆ ನಿಮ್ಮ ತಂದೆಯವರು ಕೂಡ ಬಹುದೊಡ್ಡ ಸಾಧನೆಯನ್ನು ಮಾಡಿದಂಥವ್ರು. ನಿಮ್ಮ ತಂದೆಯವರು ನಿಮ್ಮ ಒಂದು ಜೀವನಕ್ಕೆ ಯಾವ ರೀತಿಯಾಗಿ ಈ ಒಂದು ಸಹಕಾರಿ ಕ್ಷೇತ್ರ ತೊಡಗಿದ ಸಂದರ್ಭದಲ್ಲಿ ಸಪೋರ್ಟ್ ಮಾಡ್ತಾ ಇದ್ರು? ಹೌದು, ಹೇಳಬೇಕು ಅಂದರೆ ನಮ್ಮ ತಂದೆ ನಿಧನ ನಂತರವೇ ನಾನು ಬಂದಿದ್ದು ಈ ಯಾಕೆ ನಮ್ಮ ತಂದೆ ಭಾರಿ ವೆರಿ ಪ್ರಿನ್ಸಿಪಲ್ ಮ್ಯಾನ್. ಇಡೀ ಜಿಲ್ಲೆಯಲ್ಲೇ ಪ್ರಥಮ ಒಕ್ಕಲಿಗರ ಕಮಿಟಿಲಿ ಮೊದಲ ಗ್ರ್ಯಾಜುಯೇಟ್ ಅವರು. ತದನಂತರ ಅವರು ಭಾರಿ ಚಿಕ್ಕ ಏಜ್ನಲ್ಲೇ ಹಳ್ಳಿಯಿಂದ ಹೋಗಿ ನೆಲಗದ್ದೆ ಅನ್ನೋದು ಮುಳುಗಡೆ ಆಗಿದೆ ಭದ್ರಾಯಿನಲ್ಲಿ, ಅಲ್ಲಿಂದ ಹೋಗಿ ಅವರು ಜಿಲ್ಲಾ ಬೋರ್ಡ್
ಡಿಸ್ಟಿಕ್ ಬೋರ್ಡ್ DC ಕೂಡ ಅವ್ರ ಕೈ ಕೆಳಗೆ ಇರತಕ್ಕಂಥ ಹುದ್ದೆ ಅದು. ಅಲ್ಲಿ ಅವರು ಆಮೇಲೆ ನಂತರ MRA ಓಲ್ಡ್ ಹಿಂದೆ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ MRA ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ MLA ಇದ್ದಂಗೆ ಸೇಮ್ ಅದರ ಆಗಿದ್ರು 3 ಬಾರಿ. ತದನಂತರ MLC ಆಗಿದ್ದರು. ನಂತರ ಇದು ಚಿಕ್ಕಮಗಳೂರು ಜಿಲ್ಲಾ DCC ಬ್ಯಾಂಕ್ ಅಧ್ಯಕ್ಷರಾಗಿ, ತದನಂತರ ಅಪೆಕ್ಸ್ ಬ್ಯಾಂಕ್ಸ್ ರಾಜ್ಯದ ಅಪೆಕ್ಸ್ ಬ್ಯಾಂಕ್ ಉಪಾಧ್ಯಕ್ಷರಾಗಿ, ಆ ನಂತರ ಕಸ್ಕಡ್ ಬ್ಯಾಂಕಿನ ನಿರ್ದೇಶಕರಾಗಿ, ಹಾಗೆಯೇ ನಾನು ಅಧ್ಯಕ್ಷನಾದಂಥ PCRD ಬ್ಯಾಂಕಿನ 1962ರಲ್ಲಿ ಅವರು ಕೂಡ ಅಧ್ಯಕ್ಷನಾಗಿ ಆ ಜಾಗ ಒಂದೇ ಬ್ಯಾಂಕ್ PCLD ಬ್ಯಾಂಕಲ್ಲಿ ನಿಮ್ಮ ತಂದೆಯೂ ಅಧ್ಯಕ್ಷರಾಗಿದ್ರು, ಅವರ ಮಗ ನೀವು ಅಧ್ಯಕ್ಷರಾಗಿರುವಂಥದ್ದು. ಇಷ್ಟು ಖುಷಿ ಆಗುತ್ತೆ ನಿಮಗೆ? ಅದು ನನಗೆ ಭಾರಿ ಸಂತೋಷ. ಏನಂದರೆ ನಮ್ಮ ತಂದೆ ಈಗ ಕಟ್ಟಿರ್ತಕ್ಕಂಥ ನಾನು ನನ್ನ ಅವಧಿಯಲ್ಲೇ ಅಧ್ಯಕ್ಷನ ಅವಧಿಯಲ್ಲೇ ಬ್ಯಾಂಕನ್ನು ಮಾಡಿದ್ದೇನೆ. ನಾನು ಒಂದು ನೂತನವಾಗಿ ಕಟ್ಟಿದ್ದೇನೆ. 75 ವರ್ಷದ ಒಂದು ಜ್ಞಾಪಕೋಸ್ಕರ ನಾನು ಒಂದು ಭಾರಿ ಅಚ್ಚುಕಟ್ಟಾಗಿ ಬ್ಯಾಂಕ್ ಸಿಸ್ಟಮ್ ಹೇಗಿರಬೇಕು ಅನ್ನೋದು, ಯಾರೇ ಬಂದು ಇಡೀ ಜಿಲ್ಲೆಯಲ್ಲಿ ಅಂಥ ಬ್ಯಾಂಕ್ ಯಾರೂ ಕಟ್ಟಿಲ್ಲ. ಅಷ್ಟು ಚೆಂದಾಗಿ ಸುಸಜ್ಜಿತವಾಗಿ ಕಟ್ಟಿರ್ತಕ್ಕಂಥ ಬ್ಯಾಂಕು. ಯಾಕೆಂದರೆ ನಮ್ಮ ತಂದೆ 2,000 ರೂಪಾಯಿ ಕೊಟ್ಟು ಆ ಜಾಗ ತಗೊಂಡಿರ್ತಕ್ಕಂಥ ಅವರ ಅಧ್ಯಕ್ಷರಲ್ಲಿ ನಾನು ಮಗನಾಗಿ ಆ ಬ್ಯಾಂಕ್ ಕಟ್ಟಲಿಕ್ಕೆ ನನಗೊಂದು ಏನೋ ಒಂದು ಹಠ ಇತ್ತು. ಅದನ್ನು ಕಟ್ಟಿಬಿಟ್ಟು ಮಾಡಿದ್ದೇನೆ. ಅದು ರಸ್ತೆ ಪಕ್ಕನೇ ಭಾರಿ ಚೆನ್ನಾಗಿದೆ ಮಾಡಿದ್ದೇನೆ. ಆದರೂ ನನಗೆ ರಾಜಕೀಯಕ್ಕಿಂತ ಈ ಸಹಕಾರ ಕ್ಷೇತ್ರ ಭಾರಿ ಇಷ್ಟ. ನಾನು ಅದೇ ಕೇಳಬೇಕಂತಿದ್ದೆ. ಈಗ ನೀವು ಕೂಡ ಹಲವಾರು ವರ್ಷಗಳಿಂದ ಸಾರ್ವಜನಿಕ ಸಂದರ್ಭದಲ್ಲಿ ರಾಜಕೀಯಕ್ಕೆ ಹೋಗಿ ಕೂಡ ಅಲ್ಲಿಯೂ ಕೂಡ ನೀವು ಸಕ್ಸಸ್ ಕಾಣ್ಬೋಯ್ತು. ಆದರೆ ನೀವು ಸಹಕಾರಿ ಕ್ಷೇತ್ರದಲ್ಲಿ ಮುಂದುವರಿದು ಪ್ರಮುಖ ಕಾರಣ ಏನು? ನನಗೆ ಕಾರಣ ಅಂದರೆ ರಾಜಕೀಯ ಈ ಗೊಂದಲಗಳು ಆ ಅವತಾರಗಳು ನೋಡಿ ಬೇಸತ್ಬಿಡಿ. ನಮ್ಮ ತಂದೆ ಏನು ಮಾಡ್ತಾಯಿದ್ರು ರಾಜಕೀಯ, ಅವರು ಭಾರಿ ನಿಷ್ಠಾವಂತರು. ಅವರಿಗೆ ಬಹಳಷ್ಟು ಅನ್ಯಾಯ ಆಯಿತು. ಅದಕ್ಕೆ ನನಗೆ ಈ ರಾಜಕೀಯ ಅನ್ನೋದು ನನಗೆ ಇಷ್ಟವಿಲ್ಲ. ಸಹಕಾರ ಕ್ಷೇತ್ರ ಯಾವುದೇ ರಾಜಕೀಯ ಇರಬಾರ್ದು ಅನ್ನೋಂಥದ್ದು ನನ್ನ ಒಂದು ಇದು. ಹಾಗಾಗಿಯೇ ನಾನು ಆ ಸಹಕಾರ ಕ್ಷೇತ್ರ ಭಾರಿ ಇಷ್ಟಪಟ್ಟೆ. ಯಾಕಂದರೆ ನಾನು ರೈತನ ಮಗನಾಗಿ ರೈತರದ ಅವರ ಕಷ್ಟ ಸುಖ ಇವೆಲ್ಲ ಆಲೈಸ್ಬಿಟ್ಟು ನನಗೇನೋ ಅದರಲ್ಲಿ ಭಾಳಷ್ಟು ಜನ ಹೇಳಿದ ರಾಜಕೀಯ ನೀವು ಇಷ್ಟೆಲ್ಲ ಇದು ಮಾಡ್ತೀರಿ, ಜಿಲ್ಲಾ ಪಂಚಾಯತಿನಲ್ಲಿ ಅದಕ್ಕೆ ನಿಲ್ಲಿ ಇದಕ್ಕೆ ತಾಲೂಕು ಪಂಚಾಯತ್ ಬನ್ನಿ ಅಂತ ಭಾಳಷ್ಟು ಅಪೇಕ್ಷೆ ಮಾಡಿದ್ರು. ನನಗೆ ಅದು ಯಾವುದೂ ಇಷ್ಟ ಇರಲಿಲ್ಲ. ಸಹಕಾರ ಕ್ಷೇತ್ರದಲ್ಲೇ ನಾನು ಭಾಳಷ್ಟು ಇದ್ದಷ್ಟರಿಂದ ನನಗೆ ಅದ್ರ ನೆಮ್ಮದಿ ತಂದಿದೆ. ಹಾಗಾಗಿ 1995ರಿಂದ ನಿರಂತರವಾಗಿ 2025 ಈ ವರ್ಷವೂ ನಿಂತಿದ್ದೆ. ನಾನು ಅದೇ ಕೇಳಬೇಕಂತಿದ್ದೆ. ನೀವು ಸತತವಾಗಿ 6 ಬಾರಿ ನಿರ್ದೇಶಕ ಸಂದರ್ಭದಲ್ಲಿ 7ನೇ ಬಾರಿ 2025 ಚುನಾವಣೆಯಿಂದ ನೀವು ಹಿಂಸರಿಯಲು ಪ್ರಮುಖ ಕಾರಣ? ನನಗೆ ಕೊನೆಯಲ್ಲಿ ಅಪ್ಲಿಕೇಶನ್ಸ್ ಹಾಕಿ ಎಲ್ಲ ಆಗಿ ತದನಂತರ ನನಗೆ ಇನ್ಫೆಕ್ಷನ್ಸ್ ಆಗಿಬಿಟ್ಟು ನನಗೆ ಕೊರೋನಾ ಬೇರೆ ಬಂದು ಭಾರಿ ಬದುಕಿದ್ದೇ ಕಷ್ಟ. ಸ್ವಲ್ಪ ಎಫೆಕ್ಟ್ ಇತ್ತು. ತದನಂತರ ಎಲ್ಲರೂ ನಿಲ್ಲೇಬೇಕು ಈ ಸಲ ಅಂತ ಮಾಡಿದ್ರು. ನಾನು ಕೊನೆಯಲ್ಲಿ ಬೇಡ, ಈ ವರ್ಷ ಸಾಕು, ನನಗೆ ಆರೋಗ್ಯಕ್ಕೆ ಸರಿ ಇಲ್ಲ, ಹಾಗೆ ಬೇಡ ಅಂತ ಹೇಳ್ಬಿಟ್ಟು ನಿಂತು. ಆದರೂ ಜನಗಳೆಲ್ಲ ಭಾರಿ ಜನ ನನಗೆ ಯಾಕೆ ಬಿಟ್ಟರೆ ನೀವು ನಿಮ್ಮಂಥವ್ರು ಇರಬೇಕು ಅನ್ನೋದೇ ಎಲ್ಲರ ಒಮ್ಮತ ಇತ್ತು. ಬೇಡ ಅಂತ ಬಿಟ್ಟೆ. ಓಕೆ. ಅದರ ಜೊತೆಯಲ್ಲಿ ನೀವು ಇನ್ನು APMCಯಲ್ಲೂ ಕೂಡ ನೀವು ಉಪಾಧ್ಯಕ್ಷ, APMCಯಲ್ಲೂ ಕೂಡ ನಾನು ಈಗ APMCಯಲ್ಲಿ ಉಪಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ರಿ. ಆ APMC ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಅವಧಿಯಲ್ಲಾಗಿರುವಂತಹ ಪ್ರಮುಖ ಒಂದು ಕೆಲಸ ಕಾರ್ಯಗಳು? ನಾವು APMCಗೆ ನಾಮನಿರ್ದೇಶನ ಮಾಡಿದರು. ಮೀಗಾ ಚಂದ್ರಶೇಖರ್ ಅಧ್ಯಕ್ಷರು, ನಾವೆಲ್ಲರೂ ನಿರ್ದೇಶಕರಾಗಿ ಅಲ್ಲಿ ಇದ್ದು. ಆವಾಗ ಇದ್ದ ಸಂದರ್ಭದಲ್ಲಿ ನಮ್ಮ ಈ ರೈತರ APMCಯಲ್ಲಿ ಬರ್ತಕ್ಕಂಥ ಟ್ಯಾಕ್ಸ್ ಕಟ್ಟಿರತಕ್ಕಂಥ ದುಡ್ಡನ್ನು ಅವರು ಅವಾಗ ನಮಗೊಂದು ಪ್ರಾವಿಷನ್ ಇತ್ತು. APMC ರಸ್ತೆಗಳನ್ನು ಯಾವುದಾದ್ರು ರೈತರಿಗೆ ಬೇಕಾದ ರಸ್ತೆಗಳು, ಡ್ಯಾಮ್ಗಳು ಇವೆಲ್ಲ ಮಾಡೋಂಥ ಅವಕಾಶ ಇತ್ತು. ಆ ಸಂದರ್ಭದಲ್ಲಿ ನಾವು ಇಲ್ಲಿ ಕೆಲವು ಹಳ್ಳಿ ಮಾರ್ಗಗಳಿಗೆ ರಸ್ತೆಗಳನ್ನು ಕೊಡ್ತಕ್ಕಂಥದ್ದು ಇವಿಷ್ಟೇ ಅವಾಗಿನ ದಿವಸ ಇದ್ದು. ಬೇರೆ APMCಲಿ ಬೇರೆ ಚಟುವಟಿಕೆಗಳು ಭಾರಿ ಕಡಿಮೆ ಇದೆ. ಬರ್ತಕ್ಕಂಥ ಸುಂಕವನ್ನು ತಗೊಂಡು ಮಾಡ್ತಕ್ಕಂಥ. ಈಗ ಅದೂ ಇಲ್ಲ. ಆ್ಯಕ್ಚುಲಿ APMCಲಿ ಬರ್ತಕ್ಕಂಥ ಹಣಲ್ಲೇ ಉಪಯೋಗಿಸ್ಲಿಕ್ಕೆ ಅವಕಾಶಗಳು ಭಾರಿ ಕಮ್ಮಿ. ಅದು ಬಂದಂಥ ಅವಕಾಶ ನಾವು ರಸ್ತೆಗಳು ಜನರಿಗೆ ಸಂಪರ್ಕ ರಸ್ತೆಗಳನ್ನ ಮಾಡಿದ್ದೀವಿ ಆ ಸಂದರ್ಭದಲ್ಲಿ. ಅದೇ ರೀತಿಯಲ್ಲಿ ಗ್ರಾಮಾರಣ್ಯ ಸಮಿತಿಯಲ್ಲೂ ಕೂಡ 25 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರುವಂಥದ್ದು. ಈ ಗ್ರಾಮಾರಣ್ಯ ಸಮಿತಿಯಲ್ಲಿ 25 ವರ್ಷಗಳ ಕಾಲ ತೊಡಗಿಸಿಕೊಂಡ ಒಂದು ದಿನಗಳನ್ನ ಮೆಲುಕಾಕಿ ನೋಡಿದ್ರೆ ಈಗ ಹೇಗೆ ಅನಿಸುತ್ತೆ? ನನಗೆ ನಾವು ವಾಸ ಇರ್ತಕ್ಕಂಥದ್ದು ಅರಣ್ಯ ಭೂಮಿ. ಮಲೆನಾಡಲ್ಲಿ ಅರಣ್ಯ ನಮಗೆ ನೆಚ್ಚಿಗೆ ಇರ್ತೀವಿ. ಯಾಕಂದರೆ ವ್ಯವಸಾಯ ಜೊತೆ ಹೊಂದಾಣಿಕೆಯಲ್ಲಿ ನಮಗೆ ಬೇಕಾಗಿರ್ತದೆ ಅರಣ್ಯ ಸೊಪ್ಪು ಸೌದೆಗಳು ಬೇಕಾಗಿರ್ತದೆ. ಹಾಗಾಗಿ ಎಲ್ಲ ಸೇರಿಬಿಟ್ಟು ಅರಣ್ಯ ನಾವು ಭಾರಿ ಉದ್ದವಾಗಿರೋ PCRD ಬ್ಯಾಂಕು APMC ಎಲ್ಲ ನೋಡಿ ನನ್ನನ್ನು ಎಲ್ಲ ಅಧಿಕಾರಿಗಳು ಬಂದು ನೀವು ಆಗಬೇಕು, ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಬೇಕು ಅಂತೇಳಿ ನನಗೆ ಒಮ್ಮತ ಮಾಡಿದ್ರು. ಸೊ ದಟ್ ಆವಾಗ ನಾನು ಬಂದು ಅಧ್ಯಕ್ಷನ ಮಾಡಿದ್ರು. ಅಧ್ಯಕ್ಷರಾದ ಸಂದರ್ಭದಲ್ಲಿ ನಾವು ಕೊಪ್ಪದಲ್ಲಿ ನಡೀತಕ್ಕಂಥ ಮೀಟಿಂಗಲ್ಲಿ ನಾನು ಭಾಳಷ್ಟು ಚರ್ಚೆಯನ್ನು ಮಾಡಿ ಈ ಅರಣ್ಯ ಸಮಿತಿ ಅಂತ ಮಾಡಿದ್ದೀರಿ, ಅದರಲ್ಲಿ ನಮಗೆ ಒಂದು ಏನು ಪ್ರಯೋಜನ, ನಾವು ರೈತರುಗಳಿಗೆ ಅನುಕೂಲ ಆಗುತ್ತದೆ ಮಾಡಬೇಕು ಅಂದಾಗ ಆಯಿತು ಆಗಲಿ ಅಧ್ಯಕ್ಷರಲ್ಲಿ ನಿಮಗೆ
ನೀವು ಗಿಡಗಳನ್ನು ನಡೀರಿ, ಅದರಲ್ಲಿ ಬರ್ತಕ್ಕಂಥ ಲಾಭವನ್ನು ಅದನ್ನು ಕಟ್ ಮಾಡಿ ಅದನ್ನು ಲಾಭ ಬರ್ತಕ್ಕಂಥ ನಿಮಗೆ ಉಪಯೋಗಲಿಕ್ಕೆ ನಾವು ಹಣವನ್ನು ಕೊಡ್ತೀವಿ, ಇನ್ಸೆಂಟಿವ್ ಮನೀಸ್ ಅಂತೇಳಿ ನಿಮಗೆ ಕೊಡ್ತೀವಿ, ಏನು ಮಾಡ್ತೀವಿ. ಆವಾಗ ನಮ್ಮ ಗ್ರಾಮದಲ್ಲಿ ಕೆಲವು ಕಡೆ ವಿದ್ಯುತ್ ಶಕ್ತಿ ಕೊರತೆ ಭಾಳಷ್ಟಿತ್ತು. ಆ ಸಂದರ್ಭದಲ್ಲಿ ನಾನು ಕೆಲವು ಫ್ರೀಯಾಗಿ ಎಲೆಕ್ಟ್ರಿಕ್ ಕಂಬಗಳನ್ನು ಎಳಿಸಿರಂತ ಮಾಡಿದೆ. ಇಡೀ ನಮ್ಮ ಕೊಪ್ಪ ವಲಯದಲ್ಲಿ ನನಗೆ ಕೊಟ್ಟಿರ್ತಕ್ಕಂಥ ಅನುದಾನ ಯಾರಿಗೂ ಸಿಗಲಿಲ್ಲ. ನಾನು ಕನ್ಸರ್ವೇಟಿವ್ ಫಾರೆಸ್ಟ್ ಅವರ ಹತ್ರ ನೇರ ಮಾಡಿ ಅವಾಗ ಸುಮಾರು ಜನ ಗ್ರಾಮಗಳಲ್ಲಿ ಎಲೆಕ್ಟ್ರಿಫಿಕೇಷನ್ಸ್ ಮಾಡಿದೆ. ಜೊತೆಯಲ್ಲಿ ಇಡೀ ಗ್ರಾಮಕ್ಕೆ ಇದು ಗ್ಯಾಸ್ ಸೌದೆ ಬಳಸೋದು ಕಮ್ಮಿ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಗ್ಯಾಸ್ ಉಚಿತವಾಗಿ ಪ್ರತಿಯೊಬ್ಬರಿಗೂ ಸುಮಾರು 400 ಗ್ಯಾಸ್ಗಳನ್ನು ಉಚಿತವಾಗಿ ಕೊಟ್ಟಿದ್ದೇವೆ. ಇವೆಲ್ಲ ನಾವು ಮಾಡಿರ್ತಕ್ಕಂಥ ಹೆಮ್ಮೆ ಕೆಲಸಗಳು. ನಂತರ ಕೆಲವು ಪ್ಲ್ಯಾಂಟೇಷನ್ಸ್ ಮಾಡಿರೋದು ಗಿಡಗಳು, ಇವೆಲ್ಲ ಭಾಳಷ್ಟು ನಾವು ಕಾರ್ಯವನ್ನು ಮಾಡಿದ್ವು. ಅದನ್ನು ನೋಡೇ ಎಲ್ಲ ಅಧಿಕಾರಿಗಳು ಬಂದು ನಿಮ್ಮಂಥವ್ರು ಯುವಕರು ಇರಬೇಕು ಸರ್, ನಿಮ್ಮ ವಿದ್ಯಾವಂತರು ಇರಬೇಕು ಅಂತೇಳಿ, ನನಗೆ ಬೇಡ ಸಾಕು ಬೇರೆ ಬರಲಿ ಅವಕಾಶ ಅಂತ ಹೇಳಿದ್ರು ಕೂಡ ಬೇಡ ಅಂತ ಹೇಳ ಈ ಗ್ರಾಮ ನೀವೇ ಇರಬೇಕು ಅನ್ನೋ ದೃಷ್ಟಿಯಲ್ಲಿ 25 ವರ್ಷಗಳು ನಾವು ಅಲ್ಲಿ ಸೇವೆ ಮಾಡಿದ್ದೆ. ಓಕೆ, ಅಂದರೆ ನಿಮ್ಮ ತಂದೆಯವರು ಕೂಡ ಸಹಕಾರಿ ಕ್ಷೇತ್ರದಲ್ಲಿ ಬಹುದೊಡ್ಡ ಹೆಸರನ್ನು ಮಾಡಿದಂಥವ್ರು. ಅವರ ಹಾದಿಯಲ್ಲಿ ನೀವು ಕೂಡ ಮುಂದೆ ಬಂದು ಸಹಕಾರಿ ಕ್ಷೇತ್ರದಲ್ಲಿ ನೀವು ಕೂಡ ಅಪರವಾದ ಸೇವೆಯನ್ನು ಸಲ್ಲಿಸಿರುವಂಥದ್ದು ವೈಯಕ್ತಿಕವಾಗಿ ನಿಮಗೆ ಎಷ್ಟು ಖುಷಿ ಇದೆ? ನನಗೆ ಖುಷಿ ಇದೆ. ಯಾಕಂದರೆ ಪ್ರಾಮಾಣಿಕವಾಗಿ ನಾವು ರೈತರ ಮಕ್ಕಳ PCD ಬ್ಯಾಂಕ್ಲಿದ್ದಾಗ ಯಾರೇ ರೈತರು ಬಂದು ಹೆದರೋರು ಒಂಥರ ಬರಲಿಕ್ಕೆ, ಏನೋ ಎಂಥದ್ದು ಬ್ಯಾಂಕು ಅಂತೇಳಿ. ಎಲ್ಲ ನೀವು ಇಡೀ ತಾಲೂಕಲ್ಲಿ ನಾಗೇಶ್ ಅಂತ ಹೆಸರು ಬರಲಿ, ಗೋವಿಂದೇಗೌಡರು ಮಗನ ಅಂತ ಹೇಳೋಕ್ಕಿಂತನೂ ನಾಗೇಶ್ ತಂದೆ ಗೋವಿಂದೇಗೌಡನ ಈ ರೀತಿ ನಾನು ಅದರಲ್ಲಿ ಹೆಸರನ್ನು ತೆಗೆದುಕೊಂಡೆ. ಅದು ಭಾಳ ಸಂತೋಷ ಇದೆ. ಯಾಕಂದರೆ ಇಡೀ ಬಂದಿರ್ತಾ ರೈತರಿಗೆ ಕೂರಿಸಿ ಕಾಫಿ ತರಿಸ್ಕೊಟ್ಟು ಗೌರವಯುತವಾಗಿ ನಿಮ್ಮ ಬ್ಯಾಂಕು ರೈತರ ಬ್ಯಾಂಕು ಅಂತ ಹೇಳಿ ಇಡೀ ತಾಲೂಕಿನ ಜನಗಳಿಗೆ ನಾನು ನಾಗೇಶ್ ಅನ್ನೋದು ಆ PCD ಬ್ಯಾಂಕೇ ನನ್ನ ನಾಗೇಶ್ ಅನ್ನೋದು ಹೆಸರು ತಂದಿಟ್ಕೊಡ್ತಾ ಬ್ಯಾಂಕ್ ಅದು. ಓಕೆ, ಅಂದರೆ ನಾಗೇಶ್ವರ ಅದೇ ರೀತಿಯಲ್ಲಿ ಈ ಸಹಕಾರಿ ಕ್ಷೇತ್ರದ ಕುರಿತಾಗಿ ಆ ನಾಗೇಶ್ವರ ಯಾವ ಕಲ್ಪನೆ ಅಥವಾ ಯಾವ ಒಂದು ಇದು ಇಟ್ಕೊಂಡಿದ್ರಿ ನೀವು? ನನ್ನ ಕಲ್ಪನೆ ಭಾಳಷ್ಟಿತ್ತು. ನಾನು ಓದಿರ್ತಕ್ಕಂಥ ಸಬ್ಜೆಕ್ಟ್ಸು ಕೋಆಪರೇಟಿವ್ ಸೆಕ್ಟರ್ಸೇ ಓದಿದ್ದು. BBMನಲ್ಲಿ ನಾನು ಓದಿರೋ ಸಬ್ಜೆಕ್ಟೇ ಅದು. ಆದರೆ ಇವತ್ತಿನ ಕ್ಷೇತ್ರ ಭಾಳ ಬೇಜಾರಾಗ್ತದೆ. ಯಾಕಂದರೆ ಒಂದು ಸಹಕಾರ ಕ್ಷೇತ್ರ ತತ್ವಗಳು ಏನಿದೆ ಸಹಕಾರಿ ಕ್ಷೇತ್ರ ಸಂಪೂರ್ಣವಾಗಿ ರಾಜಕೀಯವಾಗಿ ಇರಬಾರ್ದು ಅಂತ, ರಾಜಕೀಯ ಹಸ್ತಕ್ಷೇಪ ಇರಬಾರ್ದು ಅನ್ನೋದೇ ಅವರ ಮೂಲ ತತ್ವ. ಬಟ್ ಅಲ್ಲಿ ಆಗ್ತಿರೋದೇನು, ಪಾರ್ಟಿ ಪಕ್ಷ ಬಂದೇ ಬರುತ್ತೆ. ಆ ಒಂದು ಎಲೆಕ್ಷನ್ಸ್ ಬಂದಾಗ ಅವನು BJP ಇವನು ದಳದವನು ಇವನು ಕಾಂಗ್ರೆಸ್ ಅನ್ನೋ ಅಂತ ಬರ್ತದೆ. ಇದು ಹೋಗಬೇಕು ಅನ್ನೋದು ಅದು ಏನೇ ಮಾಡಿದರೂ ಕೂಡ ಹೋಗೋದಿಲ್ಲ. ಆಮೇಲೆ ಹಸ್ತಕ್ಷೇಪ ಇದ್ದೇ ಇರ್ತದೆ ಅದರಲ್ಲಿ ಪಕ್ಷ, ಅದು ಇರಬಾರ್ದು ಅನ್ನೋದು ನನ್ನ ದೃಷ್ಟಿ. ಓಕೆ ನಾಗೇಶ್ವರ, ಮುಂದಿನ ದಿನಗಳಲ್ಲೂ ಕೂಡ ಸಹಕಾರಿ ಕ್ಷೇತ್ರ ಚುನಾವಣೆಗಳು ಬರ್ತಾ ಇದ್ದಾವೆ, ಬೇರೆ ಬೇರೆ ಚುನಾವಣೆಗಳು ಬರ್ತಾಯಿದೆ. ಪುನಃ ರಾಜಕೀಯವಾಗಿ ಅಥವಾ ಸಹಕಾರಿ ಕ್ಷೇತ್ರದಲ್ಲಿ ನಾಗೇಶ್ವರು ಸಕ್ರಿಯವಾಗ್ತಾರಾ? ನಾವು ಸಹಕಾರಿ ಕ್ಷೇತ್ರ ಬಿಟ್ಟು ಬೇರೆದಕ್ಕೆ ನನಗೆ ಬೇಕಾಷ್ಟು ಅವಕಾಶಗಳಿತ್ತು. ಹೇಳಿದ್ರು ನೀವು ಬೇರೆ ಕ್ಷೇತ್ರಕ್ಕೆ ಬನ್ನಿ, ನಿಮಗೆ ಒಳ್ಳೆಯ ಅವಕಾಶ. ಬಟ್ ನನಗೆ ಅದೇನೋ ಅದರ ಬಗ್ಗೆ ನನಗೆ ಅಷ್ಟು ಆಸಕ್ತಿನೇ ಬರಲ್ಲ. ನಮ್ಮ ತಂದೆ ರೋಟ್ರಿ ಕ್ಲಬ್ನ ಎನ್ನಾರ್ಪುರ ಇಡೀ ಕೊಪ್ಪ ಶಿಂಗೇರಿ ರೋಟ್ರಿ ಕ್ಲಬ್ ಫೌಂಡರ್ ಆಫ್ ಇದು ಅವರೇ ಮಾಡಿದ್ರು. ಆ ಕ್ಷೇತ್ರಕ್ಕೂ ನನಗೆ ಇಂಟ್ರೆಸ್ಟ್ ಬರಲಿಲ್ಲ. ಯಾಕೋ ನನಗೆ ಸಹಕಾರ ಕ್ಷೇತ್ರ ತಲೆಯಲ್ಲಿ ಹೋಗ್ಬಿಟ್ಟಿದೆ. ಅದೇ ಒಂದು ನನಗೆ ಮುಂದಿನ ದಿನಗಳಲ್ಲಿ ಈಗ ಸಹಕಾರಿ ಕ್ಷೇತ್ರದಲ್ಲಿ ಮತ್ತೊಮ್ಮೆ ನಾಗೇಶ್ವರು ಆಕ್ಟಿವ್ ಆಗಿ ಚುನಾವಣೆಗಳಿಗೆ ಸ್ಪರ್ಧೆ ಮಾಡ್ತಾರೆ ಹೇಳ್ತಾ ಇದ್ದಾರೆ. ಜನಗಳ ಬೆಂಬಲ ನಮಗೆ ಅದೇ ಹೇಳ್ತಾ ಇದ್ದಾರೆ, ನೀವು ಬರಬೇಕು, ನಿಮ್ಮಂಥವ್ರು ಬರಬೇಕು ಅಂತ ಹೇಳ್ತಾರೆ. ನೋಡುವ. ನನ್ನ ಆರೋಗ್ಯ ಸ್ವಲ್ಪ ಹದಗೆಟ್ಟಿತ್ತು. ಆರೋಗ್ಯ ಸರಿಯಾದರೆ ಮತ್ತೆ ಇರಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಾವು ಪಬ್ಲಿಕ್ ಸೇವೆಯಲ್ಲಿದ್ದಂಥವ್ರು ಮನೇಲಿ ಕೂರ್ಲಿಕ್ಕೆ ಆಗೋದಿಲ್ಲ. ಎಸ್, ನಾನು ಅದೇ ಕೇಳ್ಬೇಕಂತಿದ್ದೆ. ಸಾರ್ವಜನಿಕ ಜೀವನದಲ್ಲಿ ನೀವು ಒಂದು 3 ದಶಕಗಳ ಕಾಲ ತೊಡಗಿಸ್ಕೊಂಡವ್ರಿಗೆ ಈಗ ಮನೇಲಿ ಕೂರಬೇಕು ಅಥವಾ ಮನೇಲೇ ಇರಬೇಕು, ಅಲ್ಲಿಂದ ಹೊರಗೆ ಬರಬೇಕು ತುಂಬ ಕಷ್ಟ ಆಗುತ್ತೆ. ಎಷ್ಟು ಕಠಿಣವಾಗ್ತಾಯಿದೆ ನಿಮಗೆ? ನನಗೆ ಭಾರಿ ಕಠಿಣ ಆಗ್ತದೆ. ನಾನು 24 ಗಂಟೆನೂ ಎಲ್ಲರೂ ಹೇಳೋರು ಏನು PCD ಮನೆಗೆ ತೊಗೊಂಡು ಇಟ್ಕೊಂಬಿಡಿ ಬ್ಯಾಂಕ್. ನಾನು ಆ ಮಟ್ಟಿಗೆ ನಾನು ಅದು ದಿವಸ ಪ್ರತಿದಿನ ನಾನು ಮನೆ ಕೆಲಸ ಇದ್ದರೂ ಕೂಡ ನಾನು ಬ್ಯಾಂಕಿಗೆ ಹೋಗೋಂಥ ಸಂದರ್ಭ ಇದು. ಹೋಗಿ ಭೇಟಿ ಮಾಡುವುದು, ರೈತ ಇವೆಲ್ಲ ನನಗೆ ಸ್ವಲ್ಪ ಈಗಾಗಲೇ 1 ವರ್ಷ ಆಗ್ತಾ ಬಂತು. ನನಗೆ ಅಷ್ಟು ಕಠಿಣವಾಗಿದೆ. ನಾನು ತಪ್ಪಿಸ್ಕೊಂಬಾರ್ದಿತ್ತು, ಮುಂದುವರಿಬೇಕಾಗಿತ್ತು ಅನ್ನೋ ದೃಷ್ಟಿ. ಜನಗಳು ಅಷ್ಟೇ, ನೀವು ಇರ್ತಕ್ಕಂಥ ಬ್ಯಾಂಕ್ ಅವಾಗ ಹಂಗೆ ಬಂತಿತ್ತು, ನಾವು ಸಾಲ ಹಾಕಿಕೊಟ್ರಿ ಹೀಗೆ ಕೊಟ್ರಿ ಅದೆಲ್ಲ ಹೇಳಿದಾಗ ನನಗೆ ಒಂಥರ ಹೆಮ್ಮೆ ಇದೆ. ಓಕೆ, ಅಂದರೆ ಈಗ ಮುಂದಿನ ದಿನಗಳಲ್ಲಿ ನಿಮಗೆ ಮತದಾರರಾಗಿರ್ಬೋದು, ಸಾರ್ವಜನಿಕರಾಗಿ ರೈತರಾಗಿರ್ಬೋದು, ನಾಗೇಶ್ ಅವರಿಂದ ಏನು ನಿರೀಕ್ಷೆ ಮಾಡ್ಬೋದು? ಅವ್ರು ನೋಡ್ಬೋದು. ಮತ್ತೆ ನಾವು ತದನಂತರ ಮತ್ತೆ ಹೋಗಬೇಕು ಅಂತ ಇದ್ದೀನಿ. ನನ್ನ ಆರೋಗ್ಯ ಸರಿಯಾದ ಸಂದರ್ಭದಲ್ಲಿ ಮತ್ತೆ ಮುಂದುವರೆಗೆ ಹೋಗ್ತೀನಿ. ಅಂದರೆ ನಾಗೇಶ್ವರು ಮತ್ತೊಮ್ಮೆ ಸಹಕಾರಿ ಕ್ಷೇತ್ರದಲ್ಲಿ ಸಕ್ರಿಯವಾಗ್ತಾರೆ. ಆಗ್ತೀನಿ. ಓಕೆ ಓಕೆ ಅದೇ ರೀತಿಯಲ್ಲಿ ನಾಗೇಶ್ವರೇ, ಒಂದು ಬಾರಿ ನೀವು ಕಳೆದ 30 ವರ್ಷಗಳ ಕಾಲ ಏನು ಸಹಕಾರಿ ಕ್ಷೇತ್ರದಲ್ಲಿ ಬೆಳೆದು ಬಂದ ಹಾದಿಯನ್ನು ಒಮ್ಮೆ ಈಗ ನೀವು ಮೆಲುಕು ಹಾಕಿ ನೋಡಿದ್ರೆ ಹೇಗೆ ಅನಿಸುತ್ತೆ?
ಅವಾಗ ಇನ್ನೂ ಭಾಳಷ್ಟು ಈಗ ಬದಲಾವಣೆ ಆಗ್ತದೆ. ಈಗಿನ ಇದರಲ್ಲಿ ರಾಜಕೀಯಗಳು ಭಾರೀ ವಿಚಿತ್ರ ರಾಜಕೀಯ ಸಂದೇಶ. ಅದು ಹಿಂದೆ ಅಷ್ಟು ಇರಲಿಲ್ಲ. ನಾವು ನಮಗೆ ಒಂದು ಸ್ವತಂತ್ರ ಇರ್ತಕ್ಕಂಥ ಸಂದರ್ಭ. ಆವಾಗ ನಾವೇ ಡಿಸ್ಕ್ರಿಮಿನೇಷನ್ ಪವರ್ ಏನು ಬೇಕು. ಈಗ ಹಾಗಾಗೋದಿಲ್ಲ. ರಾಜಕೀಯ ಪಕ್ಷಗಳ ಒತ್ತಡ ಇದ್ದೇ ಇರ್ತದೆ. ಅದು ಇರಬಾರ್ದು ಅಂತ ದೃಷ್ಟಿ ಭಾಳ ಬೇಜಾರಾಗ್ತದೆ. ಹಂಗಾಗಿ ಸ್ವಲ್ಪ ಹಿನ್ನಡೆನೇ ಆಯಿತು, ಬೇಡ ಅನ್ನೋ ಸಂದರ್ಭವೂ ಬರ್ತದೆ ಆ್ಯಕ್ಚುಲಿ. ನಾಗೇಶ್ವರ, ಈಗಲೂ ಕೂಡ ಯುವಕರು ಕೂಡ ಸಹಕಾರಿ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಕೆಲವರು ಹಿಂದೆ ಸರಿತಾ ಇದ್ದಾರೆ. ಈಗ ಯುವಕರಿಗೆ, ಯುವ ಜನತೆಗೆ, ಮುಂದಿನ ಪೀಳಿಗೆಗೆ ಒಬ್ಬ ಯಶಸ್ವಿ ಸಹಕಾರಿಯಾಗಿ ಏನು ಸಲಹೆಯನ್ನು ಕೊಡ್ತೀರಾ? ನೋಡಿ, ಸಹಕಾರಿ ಕ್ಷೇತ್ರ ನಾನು ಭಾಳಷ್ಟು ಮೀಟಿಂಗ್ಗಳು ಹೇಳ್ತಾ ಇರ್ತಿದ್ದೆ. ಏನಂದರೆ, ಎಲೆಕ್ಷನ್ ಸಂದರ್ಭದಲ್ಲಿ ನಾನು ನಿಲ್ಲಬೇಕು ಅಂತ ದುಡ್ಡು ಖರ್ಚು ಮಾಡೋದು. ಸಹಕಾರಿ ಕ್ಷೇತ್ರದಲ್ಲಿ ದುಡ್ಡು ಖರ್ಚು ಮಾಡಿ ಬರೋಂಥ ಸಂದರ್ಭ ಒಂದು. ಸಹಕಾರಿ ಕ್ಷೇತ್ರ ಸೇವೆ ಸಲ್ಲಿಸುತ್ತಿರುವ, ಹೌದು, ರಾಜಕೀಯ ಕ್ಷೇತ್ರನೇ ಬೇರೆ, ಇದೇ ಬೇರೆ. ಅಲ್ಲಿ ದುಡ್ಡು ಹಂಚೋದು, ಇದರಲ್ಲೂ ಕೂಡ ಸಹಕಾರಿ ಕ್ಷೇತ್ರದಲ್ಲೂ ದುಡ್ಡು ಹಂಚೋ ಪರಿಸ್ಥಿತಿ ಬಂದಿದೆ. ಅದು ನೋಡಿದಾಗ ಭಾಳಷ್ಟು ಬೇಜಾರಾಗಿದೆ. ಆಮೇಲೆ ಆ ಹುಮ್ಮಸ್ಸು ಈ ಸಹಕಾರಿ ಕ್ಷೇತ್ರ ಏನಿದೆ, ಏನಿಲ್ಲಲ್ಲ, ಬರೀ ಮೀಟಿಂಗ್ ಬಂದು ಹೋಗೋದ, ಬರೀ ಟಿ ಎ ಸಿಗುತ್ತಾ, ಆ ಮನಸ್ಥಿತಿ ಇರ್ತಕ್ಕಂಥವ್ರು ಸಹಕಾರಿ ಕ್ಷೇತ್ರಕ್ಕೆ ಬರಬಾರ್ದು. ಯಾರು ಅವರು ಯಾವತ್ತೂ ಸೇವಾ ಮನೋಭಾವ ಇರ್ತಕ್ಕಂಥವ್ರು ಮಾತ್ರ ಸಹಕಾರಿ ಕ್ಷೇತ್ರಕ್ಕೆ ಬರಬೇಕು ನನ್ನ ಒಂದು ದೃಷ್ಟಿಯಲ್ಲಿ. ಯಾಕಂದ್ರೆ ನಾನು ಯಾವನೂ ಹೇಳ್ತಿದ್ದೆ, ನೀವು ಅಂಥವ್ರು ಬರಬೇಡಿ, ದಯವಿಟ್ಟು ಬಂದಾಗ ಜನಗಳ ಸೇವೆ ಮಾಡೋಂಥದ್ದು ಈ ಸಂಸ್ಥೆ. ನೀವು ಬೇರೆ ಏನೋ ರಾಜಕೀಯದಲ್ಲಿ ಇದು ಯಾವುದೋ ಉದಾಹರಣೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಲಿ ಅಲ್ಲಿ ಏನೋ ಸಿಗ್ತದೆ, ಏನೋ ಮಾಡ್ತೀವಿ ಅನ್ನೋ ದೃಷ್ಟಿ ಇಟ್ಕೊಂಡು ನಮ್ಮ ಸಹಕಾರಿ ಕ್ಷೇತ್ರಕ್ಕೆ ಯಾರೂ ದಯವಿಟ್ಟು ಬರಬೇಡಿ ಅಂತೇಳಿ ನಾನು ಯಾವಾಗಲೂ ಪ್ರತಿಯೊಬ್ಬರಿಗೂ ಹೇಳ್ತಕ್ಕಂಥದ್ದು. ಅವರ ಮನಸ್ಥಿತಿನೇ ಬೇರೆ. ಈಗಿನ ಯುವಕರಲ್ಲಿ ಏನೋ ಇದೆ, ಏನೋ ಹಾಗೆ ಹೀಗೆ, ನಾನು ಅಂಥವ್ರು ಸಹಕಾರಿ ಕ್ಷೇತ್ರಕ್ಕೆ ಬರಬಾರ್ದು. ಸೇವಾ ಮನೋಭಾವ ಇರ್ತಕ್ಕಂಥ ಯುವಕರು ಬರಬೇಕು ಅಂತ ನಾನು. ನಾಗೇಶ್ವರಿ, ಅದೇ ರೀತಿಯಲ್ಲಿ ಯಾವತ್ತಾರು ಸಹಕಾರಿ ಕ್ಷೇತ್ರದಲ್ಲಿ ನೀವು ಸೇವೆ ಸಲ್ಲಿಸಿದ ಸಂದರ್ಭದಲ್ಲಿ ಹೌದು ಈ ರೀತಿಯಾದ ಒಂದು ಘಟನೆ ನಡೆಯಬಾರ್ದು ಅನ್ನುವ ಮನಸ್ಸಿಗೆ ನೋವಾದ ಘಟನೆ ಯಾವುದಾದ್ರೂ ಇದೆಯಾ? ಇದೆ, ನೋವಾಗಿದೆ. ಯಾಕಂದರೆ ಭಾಳಷ್ಟು ಜನಗಳಿಗೆ, ಈ ರೈತರಿಗೆ ಪಾಪ ಸಂದರ್ಭ ಭಾಳಷ್ಟು, ನಾನು ಕೆಲವರಿಗೆ ಸ್ಕೀಮ್ಸ್ ಭಾರಿ ಕಮ್ಮಿ ದುಡ್ಡು ಬರ್ತಕ್ಕಂಥದ್ದು. ಈಗ ನಮ್ಮ ಬ್ಯಾಂಕಲ್ಲಿ 1 ಎಕರೆ ಇರ್ತಕ್ಕಂಥ ರೈತರಿಗೆ ಕೊಡ್ತಕ್ಕಂಥದ್ದು. ನಾವು ಮುಂಚೆ ಪ್ರತಿ ಬಾರಿ ರಬ್ಬರಿಗೆ ಇಡೀ ಜಿಲ್ಲೆಯಲ್ಲಿ 7,000 ಎಕರೆಗಳಿಗೆ ರಬ್ಬರ್ ಕೊಟ್ಟಿರ್ತಕ್ಕಂಥ ಬ್ಯಾಂಕ್ ನಮ್ಮದು. ಆವಾಗ ನ್ಯಾಷನಲ್ ಬ್ಯಾಂಕ್ಸ್ನವ್ರು ಏನು ಮಾಡ್ತಾರೆ ಅಂದರೆ, ಅವರಿಗೆ ದುಡ್ಡು ಬರೋ ಅಂಥದ್ದು ಸೇವಾ ಮನೋಭಾವ ಇಲ್ಲ ನ್ಯಾಷನಲ್ ಬ್ಯಾಂಕ್ಸಿಗೆ. ಅವ್ರೇನು ಮಾಡ್ತಿದ್ರು, ಬರೀ ಕೇವಲ 20 ಎಕರೆಗೆ ಮಾತ್ರ ಕೊಟ್ಟಿರ್ತಕ್ಕಂಥ ಬ್ಯಾಂಕ್. ಅಲ್ಲಿ ಏನಿದೆ, ಯಾರ ಕಾರ್ ತೊಗೊಳೋನಿಗೆ ಡಿಪಾಸಿಟ್ ಹೋಲ್ಡರ್ಸಿಗೆ ಅವ್ರಿಗೆ ಚೇರ್ ಹಾಕಿ ಕೂರಿಸ್ತಕ್ಕಂಥದ್ದು ನ್ಯಾಷನಲ್ ಬ್ಯಾಂಕ್ಸಲ್ಲಿ. ಅದೇ ನಮ್ಮ ಸಹಕಾರಿ ಕ್ಷೇತ್ರ ನಮ್ಮ ಬ್ಯಾಂಕ್ಗಳಲ್ಲಿ ಯಾರು 1 ಎಕರೆ ಇರ್ತಕ್ಕಂಥವನಿಗೂ ನಾವು ಸಾಲ ಕೊಡ್ತಕ್ಕಂಥದ್ದು. ಆ 1 ಎಕರೆ ಇರ್ತಕ್ಕಂಥ ನ್ಯಾಷನಲ್ ಬ್ಯಾಂಕ್ಸಲ್ಲಿ ಅವತ್ತಿನ ದಿವಸ ಯಾರೂ ಕರೀತಿರಲಿಲ್ಲ. ಅದಕ್ಕೆಲ್ಲ ನಮ್ಮ ಬ್ಯಾಂಕೇ ಹೊಣೆ. ಅದು ಹಾಗೆ ಸಹಕಾರಿ ಕ್ಷೇತ್ರದ 30 ವರ್ಷಗಳ ಜರ್ನಿಯಲ್ಲಿ ಅತ್ಯಂತ ಖುಷಿ ಕೊಟ್ಟಂತಹ, ಸಂತೋಷ ಕೊಟ್ಟಂತಹ ಒಂದು ಘಟನೆಯನ್ನು ಮೆಲ್ಕು ಹಾಕಿದ್ರೆ ಯಾವುದು? ನಾನು ಅದು ನಮ್ಮ ಈ ಒಂದು ಘಟನೆ ಅಂದರೆ, ನಮ್ಮ ತಂದೆ ತಗೊಂಡಿರ್ತಕ್ಕಂಥ ಜಾಗದಲ್ಲಿ ಮಗನಾಗಿ ಆ ಜಾಗದಲ್ಲಿ ನಾನು ಬ್ಯಾಂಕನ್ನು ಸುಸಜ್ಜಿತವಾಗಿರ್ತಕ್ಕಂಥ ಬ್ಯಾಂಕ್ ಕಟ್ಟಿದ್ದೀನಲ್ಲ, ಅದು ಭಾಳಷ್ಟು ನನಗೆ. ಅದು ಯಾವಾಗ ನಾನು ಹೋಗ್ತಾ ಬರ್ತಾ ಆ ಬ್ಯಾಂಕ್ ನನ್ನ ದೇವಸ್ಥಾನದ ರೀತಿಯಲ್ಲಿ ಕೈ ಮುಗಿತೀನಿ ಆ್ಯಕ್ಚುಲಿ. ಅದು ಆ ಸಂತೋಷ ನನಗೆ ಜೀವನದಲ್ಲಿ ಭಾರಿ ಇದೆ. ನಾಗೇಶ್ವರ, ಕೊನೆಯದಾಗಿ ಸುದೀರ್ಘವಾದ 30 ವರ್ಷಗಳ ಕಾಲ ನಿರ್ದೇಶಕರಾಗಿ, 25 ವರ್ಷಗಳ ಅಧ್ಯಕ್ಷರಾಗಿ, ಬೇರೆ ಬೇರೆ ಕ್ಷೇತ್ರಗಳು ತೊಡಗಿಸಿಕೊಂಡು ಸಹಕಾರಿ ಯಶಸ್ವಿ ಸಹಕಾರಿಯಾಗಿ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಾ? ಸಹಕಾರಿ ಕ್ಷೇತ್ರದಲ್ಲಿ ಸೇವಾ ಮನೋಭಾವ ಇರ್ತಕ್ಕಂಥ ಮನಸ್ಸುಳ್ಳ ಯಾರು ಬರ್ತಾರೋ ಅವರಿಗೆ ಸೇವಾ ಮನೋಭಾವ ಇರ್ತಕ್ಕಂಥವ್ರು ಸಹಕಾರಿ ಕ್ಷೇತ್ರ ಬಂದರೆ ಒಂಥರ ಹೆಮ್ಮೆ ಇರುತ್ತೆ. ಸಹಕಾರ ಕ್ಷೇತ್ರ ಅಂದರೆ ಏನೋ ಒಂದು, ಹಿಂದೆ PCID ಬ್ಯಾಂಕ್ ಅಧ್ಯಕ್ಷ ಆದರೆ MLAಗಳಾಗ್ತಾಯಿದ್ರು 100ಕ್ಕೆ 100. ಇವತ್ತಿನ ಪರಿಸ್ಥಿತಿ ಆ ರೀತಿ ಇಲ್ಲ. ಹಿಂದೆ ಸಹಕಾರ ಕ್ಷೇತ್ರ ಬಂದವರೇ ರಾಜಕೀಯಕ್ಕೆ ಬರ್ತಾಯಿದ್ರು. MLA ಆಗಿರ್ಬೋದು, ಮಿನಿಸ್ಟರ್ ಆಗಿದ್ದಾರೆ. ಅವ್ರ ಹಿನ್ನೆಲೆ ತೆಗೆದುಕೊಂಡ್ರೆ, ಈಗ 10 ವರ್ಷ ಹಿಂದೆ ಹಿನ್ನೆಲೆ ತೊಗೊಂಡ್ರೆ ಅವರೆಲ್ಲರೂ PCID ಬ್ಯಾಂಕಿಗೆ ಅಧ್ಯಕ್ಷ ಆಗಿ ಹೋದರೆ MLAಗಳಾಗ್ತಿದ್ರು. 100ಕ್ಕೆ 90 ಭಾಗ ಅವರೇ ಆಗ್ತಿದ್ರು. ಇವತ್ತಿನ ದಿವಸ ಅವ್ರು ಯಾರಿಲ್ಲ, ಸಹಕಾರ ಕ್ಷೇತ್ರ ಬಂದವರಿಲ್ಲ, ಯಾವುದೋ ಮೂಲದಲ್ಲಿ ಬರ್ತದೆ. ಅದು ಭಾಳಷ್ಟು ಬೇಜಾರು. ನಾಗೇಶ್ವರ, ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನೀವು 30 ವರ್ಷಗಳ ಕಾಲ ನಿರ್ದೇಶಕರಾಗಿ ನೀವು ಮಾಡಿದ ಸೇವೆ ಆಗಿರ್ಬೋದು, 25 ವರ್ಷಗಳ ಕಾಲ ಅಧ್ಯಕ್ಷರಾಗಿ ನೀವು ಮಾಡಿದ ಸೇವೆ, APMC ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಕೊಡುಗೆ ಆಗಿರ್ಬೋದು, ಗ್ರಾಮ ಅರಣ್ಯ ಸಮಿತಿಯಲ್ಲಿ 25 ವರ್ಷಗಳ ಕಾಲ ನಿಮ್ಮ ಒಂದು ಸೇವೆ ಆಗಿರ್ಬೋದು, ಹಾಗೆ 30 ವರ್ಷಗಳ ಕಾಲ ಸಹಕಾರಿ ಕ್ಷೇತ್ರದಲ್ಲಿ ನೀವು ಬೆಳೆದು ಬಂದ ಹಾದಿ, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಅಲ್ಲಿ ನೀವು ಬಂದು ನನ್ನನ್ನು ಭೇಟಿ ಮಾಡಿ ನನ್ನ ಸಂದರ್ಶನ ಮಾಡಿದ್ದಕ್ಕೆ ತುಂಬ ಹೃದಯವಾಗಿ ವಂದನೆಗಳನ್ನು ತಲುಪಿಸ್ತೀನಿ. ಓಕೆ,
ನೋಡಿದ್ರಲ್ಲ ವೀಕ್ಷಕರೇ, ಇದು 25 ವರ್ಷಗಳ ಕಾಲ ಅಧ್ಯಕ್ಷರಾಗಿ 30 ವರ್ಷಗಳ ಕಾಲ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ APMCಯಲ್ಲಿಯೂ ಕೂಡ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುವುದರ ಜೊತೆಗೆ ಗ್ರಾಮಾರಣ್ಯ ಸಮಿತಿಯಲ್ಲೂ ಕೂಡ 25 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರುವಂತಹ ನಾಗೇಶ್ ಶಿಂಜಿ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.